ಸೊ ವಿಜಯ್ ಸರ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀವಿ. ಕಿಶೋರ್ ಅವರು ಬಂದು ಇಲ್ಲಿ ಕೂರಿಸ್ಕೊಂಡಿದ್ದಾರೆ, ಎಲ್ಲ ಊಟ ಮಾಡಬೇಕು ಹಾಗೆ ಅಂತ. ಟಿ ಕೆ ಅವರು ಕೂಡ ಇಲ್ಲೇ ಇದ್ದಾರೆ. ಸೊ ಗೊತ್ತಿಲ್ಲ ಏನು ನಡೀತಾ ಇದೆ ಅಂತ. ಊಟ ಮಾಡೋಣ ಅಂತ. ಸೊ ಆ್ಯಕ್ಚುಲಿ ಇಲ್ಲಿ ಏನು ನಡೀತಾ ಇದೆ ಅಂತಲೇ ಗೊತ್ತಿಲ್ಲ. ಜಸ್ಟ್ ವಿಜಯ್ ಸರ್ನ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನೋಡಿದ್ರೆ ಊಟಕ್ಕೆ ಜನ ಮದುವೆ ಕೂತಿದ್ದೆ, ಊಟ 2 ಬಂತು. ಅದು ಬೇರೆ ನಾನ್ ವೆಜ್ ತಿಂದೇ ಇರೋ ದಿನನೇ ಕರ್ಕೊಂಡ್ಬಂದು ಕೂರಿಸಿ. ಇಲ್ಲ ಸೀನ್ ಏನಂದರೆ ಆ್ಯಕ್ಚುಲಿ ಇಲ್ಲಿ ಜಸ್ಟ್ ಅವ್ರನ್ನ ಮೀಟ್ ಮಾಡ್ಕೊಂಡು ಹೋಗೋಣ, ಒಂದು ಬೈಟ್ ಸಿಗುತ್ತೆ ಅಂದ್ಕೊಂಡು ಬಂದ್ವಿ. ಬಟ್ ಎಷ್ಟು ಹಂಬಲ್ ಇದ್ದಾರೆ, ಎಷ್ಟು ಒಂದು ಕೇರಿಂಗ್ ಆಗಿದ್ದಾರೆ ಅಂದರೆ ಬಂದು ನಮ್ಮನ್ನ ಲಿಟ್ರಲಿ ಎಲ್ಲರಿಗೂ ಕೂರಿಸಿ ಊಟ ಮಾಡಿಸ್ತಾ ಇದ್ದಾರೆ. ನೋಡಿ ಎಲ್ಲರೂ ಕುತ್ಕೊಂಡಿದ್ದೀವಿ. ನೋಡಿ ಅವರು ದುನಿಯಾ ವಿಜಯ್ ಅವರ ಮಗ ಅವರು. ಚಶ್ಮಾ ಹೆಂಗೈತೆ ಕಮೆಂಟ್ ಮಾಡಿ. ಸೊ ಎಲ್ಲರಿಗೂ ಕೂರಿಸಿ ಊಟ ಮಾಡಿ ಇದೆಲ್ಲ ಆದಮೇಲೆ ನಾನು ಫಿಲಮ್ ತೋರಿಸ್ತೀನಿ ಬನ್ನಿ ಜೊತೆಯಲ್ಲಿ ಎಲ್ಲರೂ ಕೂತು ಫಿಲಮ್ ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಯಿತು. ನೀವೇನಂತೀರಾ? ನಮಗೆ ಮಾತೇ ಬರ್ತಿಲ್ಲ ಅಂತ ಅವ್ರದ್ದೇ ಒಂದು ಡೈಲಾಗ್ ಇದೆಲ್ಲ. ಎಲ್ಲೇನಾ ಇಲ್ಲೇನಾ ಇಲ್ಲಿ ಪಿಕ್ಚರ್ ಬಿಡಕ್ಕಾಗಲ್ಲ. I'm going mainstream. Flow like water, so I'm going mainstream. Yeah, I'm going mainstream. Flow like water, so I'm going mainstream. I'm going mainstream. Mainstream. Flow like water, so I'm going mainstream. Yeah. ನೋಡಿ ಜೊತೆಲಿ ಕುತ್ಕೊಂಡು ತಿಂತಾ ಇದ್ದಾರೆ. ಸೊ ಎಷ್ಟು ಸಿಂಪಲ್ಲಾಗಿ ಆರಾಮಾಗಿ ಕುತ್ಕೊಂಡು ಏನು ಟೆನ್ಷನ್ ಇಲ್ಲ, ಆರಾಮಾಗಿ ಕುತ್ಕೊಂಡು ಇಲ್ಲ ಆಗಲ್ಲ. ಸೊ ಊಟ ಮಾಡ್ತಾ ಇದ್ದೀವಿ. ಊಟ ಆದಮೇಲೆ ಇಲ್ಲಿಂದ ಮೂವಿಗೆ ಹೋಗ್ಬೇಕು. ರೆಡಿನಾ ಬ್ರೋ ಮೂವಿ ನೋಡೋಕ್ಕೆ? ದುನಿಯಾ ವಿಜಯ್ ಅವರು ಇದ್ದಾರೆ, ತೋರಿಸ್ತೀನಿ. ಸೊ ಊಟ ಆಯಿತು. ಊಟ ಎಲ್ಲ ಮಾಡಿಬಿಟ್ಟು ಈಗ ಇಲ್ಲಿ ಫೋಟೋಸ್ ತೊಗೊತಾ ಇದ್ದೀವಿ. ನೋಡ್ಬೋದು ನೀವು. ವಿಜಯ್ ಸರ್ ಜೊತೆ ಎಲ್ಲ ಫೋಟೋ ತೊಗೊತಾ ಇದ್ದಾರೆ. ಇಲ್ಲಿಂದ ನೆಕ್ಸ್ಟ್ ಫಿಲಮ್ಗೆ ಹೋಗ್ಬೇಕಂತೆ. ಸೊ ಹೊರಡೋದಷ್ಟೇ ಇಲ್ಲಿಂದ. ಹೊಟ್ಟೆ ತುಂಬ ತಿಂದ್ವಿ ಊಟ. ಇಲ್ಲಿಂದ ಇವಾಗ 7:15 ಶೋ ಇದೆಯಂತೆ. ಸೊ ಖುಷಿ ಆಗುತ್ತೆ ಈ ಥರ ಒಬ್ಬ ದೊಡ್ಡ ಸ್ಟಾರು, ದೊಡ್ಡ ಹೀರೋ ಇಷ್ಟು ಡೌನ್ ಟು ಅರ್ಥಾಗಿ ಮಾತಾಡಿಕೊಂಡು ನಮ್ಮ ಹತ್ರ ಊಟ ಮಾಡಿಸಿ ನಮಗೆ ಫಿಲಮ್ಗೆ ಕರ್ಕೊಂಡು ಹೋಗಿ ಒಂದು ರಿವ್ಯೂ ಕೊಡಿ ಅಂತ ಕೇಳ್ತಾರಂದರೆ ತುಂಬ ಖುಷಿ ಆಗುತ್ತೆ. ಎಲ್ಲರ ಜೊತೆ ಎಷ್ಟು ಡೌನ್ ಟು ಅರ್ತ್ ಆಗಿದ್ದಾರೆ ನೋಡ್ಬೋದು ನೀವು. ಸೊ ಬನ್ನಿ ಹೊರಡೋಣ, ಇನ್ನೇನು ಜಾಸ್ತಿ ಇಲ್ಲ. ಇಲ್ಲಿಂದ ಹೋಗಿ ಫಿಲಮ್ ನೋಡೋದಷ್ಟೇ. ವಿಜಯ್ ಸರ್ ಬೈಕ್ ರೈಡ್ ಮಾಡ್ತಾ ಇದ್ದಾರೆ ಇವಾಗ. ಸೊ ಎಲ್ಲ ಸೈಕ್ ಸೀನ್ಸ್ ಅವ್ರ ಫಿಲಮಲ್ಲಿರೋ ಸಾಂಗ್ ಥರನೇ ಇವತ್ತೆಲ್ಲ ಸೈಕ್ ಸೀನ್ಸ್ ಆಗ್ತಾಯಿದ್ದಾವೆ ಗಾಡಿಯಲ್ಲಿ. ಈಗ ಇಲ್ಲಿಂದ ಹೊರಡ್ತಾ ಇದ್ದಾರೆ. ಅದು ಡ್ಯೂಕ್ ತೊಗೊಂಡಿದ್ದಾರೆ, ನನ್ನ ಫೇವ್ರೆಟ್ ಬೈಕು. ಕ್ರೇಜಿ. ಅಪ್ಪ ಮಗ ಇಬ್ಬರು ಗಾಡಿಯಲ್ಲಿ ಹೋಗ್ತಾ ಇದ್ದಾರೆ. ಸೂಪರ್. ಸೊ ಇಲ್ಲಿಂದ ಈಗ ಥಿಯೇಟ್ರಿಗೆ ಹೋಗೋದು. ಥಿಯೇಟ್ರಿಗೆ ಹೋಗಿ ಅಲ್ಲಿ ಫಿಲಮ್ ನೋಡೋದು. ಬನ್ನಿ ಹೊರಡೋಣ. ಎಲ್ಲ ಹೊರಡ್ತಾ ಇದ್ದಾರೆ, ನಾವು ಹೊರಡೋದೆ. ಸೊ ಬಂದು ಥಿಯೇಟ್ರ್ ಹತ್ರ ರೀಚ್ ಆಗಿದ್ದೀವಿ. ಈಗ ಎಲ್ಲರೂ ಒಬ್ಬೊಬ್ಬರೇ ಬಂದು ಇಳಿತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು ಭೀಮಾ ಕಾಮಾಖ್ಯ ಥಿಯೇಟ್ರಲ್ಲಿ ಈಗ ಇನ್ನೇನು 15 ನಿಮಿಷ ರೀಚ್ ಆಗ್ತಾರೆ ವಿಜಯ್ ಸರ್ ಕೂಡ. ಸೊ ಆಲ್ರೆಡಿ ಟಿ ಕೆ ಅವ್ರ ಫ್ಯಾನ್ಸ್ ಎಲ್ಲ ಬಂದು ಫೋಟೋ ಇಡ್ಸ್ಕೊತಾ ಇದ್ದಾರೆ. ಆಲ್ರೆಡಿ ಎಲ್ಲ ಬಂದಿದ್ದಾರೆ. ಸೊ ಕಾಮಾಖ್ಯ ಸಿನಿಮಾಸು ಗಾಡಿ ಒಳಗಡೆ ಹಾಕ್ಬಿಟ್ಟು ಬನ್ನಿ, ಇಟ್ಬಿಡಿ ಗಾಡಿ ಮೇಲೆ. ಜಸ್ಟು ಜನ ಕೂಡ ಆಲ್ರೆಡಿ ಸೇರಿದ್ದಾರೆ. 7:15 ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಂದ ಇನ್ನೇನು ಡೈರೆಕ್ಟ್ ಮೂವಿ ನೋಡೋಕೆ ಹೋಗೋದು. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಸೋಮವಾರ ಹೋಗೋಣ ಅಂತ. ಸೋಮವಾರ ಹೋಗಿ ಮೂವಿ ಎಲ್ಲ ನೋಡಿಕೊಂಡು ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದು. ಬಟ್ ವಿಜಯ್ ಸಾರ್ ಫಿಲಮ್ ನೋಡೋಣ ಅಂತ ಅಂದ್ಕೊಂಡ್ರೆ ವಿಜಯ್ ಸಾರೇ ಅವ್ರ ಫಿಲಮ್ಗೆ ನಮ್ಮನ್ನ ಜೊತೆಲಿ ಕರ್ಕೊಂಬಂದಿದ್ದಾರೆ. ಚೆನ್ನಾಗಿದೆ, ಒಂಥರ ಅನ್ಎಕ್ಸ್ಪೆಕ್ಟೆಡ್ ಡೇ ಇವತ್ತು. ಸೊ ಸೈಕ್ ಸೀನ್ ಏನಂದರೆ ವಿಜಯ್ ಸಾರ್ನ ಕರ್ಕೊಂಬರೋಕ್ಕೆ ನನ್ನ ಗಾಡಿನೇ ಎತ್ಕೊಂಡು ಹೋದ್ರು. ನನ್ನ ಗಾಡಿ ಎತ್ಕೊಂಡು ಹೋಗಿ ಜಸ್ಟ್ ಇವಾಗ ಒಳಗಡೆ ಎಂಟ್ರಿ ಆಗಿಬಿಟ್ಟು ನಾನು ವ್ಲಾಗ್ ಮಾಡ್ತಾ ಇದ್ದೀನಲ್ಲ, ಒಳಗಡೆ ಎಂಟ್ರಿ ಆಗೋದು. ಯೂಟ್ಯೂಬಲ್ಲಿ ನೀನೇ ಫಸ್ಟ್ ಬರೋದು. ನಮಗೆಲ್ಲ ಫ್ರೀ ಎಂಟ್ರಿನಾ? ಸೊ ಎಲ್ಲ ಒಳಗಡೆ ಬಂದ್ವಿ. ಒಳಗೆ ಬಂದು ಆಲ್ರೆಡಿ ವಿಜಯ್ ಸರ್ ಒಳಗಡೆ ಹೊರಟೋದ್ರು.
ಸೊ ಇಲ್ಲಿಂದ ನಾವು ಟಿಪಿಕಲ್ ಕನ್ನಡಿಗ ನಮ್ಮ ಕಿಶೋರ್ ಅವರು, ರಘು ಅವರು ಎಲ್ಲರೂ ಇಲ್ಲೇ ಇದ್ದೀವಿ. ಸೊ ಇಲ್ಲಿಂದ ಒಳಗಡೆ ಹೋಗ್ಬೇಕು. ಇನ್ನೂ ಶೋ ನಡೀತಾ ಇದೆ ಆ್ಯಕ್ಚುಲಿ. ಇದು ಮುಗಿದ್ಮೇಲೆ ನಮ್ಮ ಶೋ ಸ್ಟಾರ್ಟ್ ಆಗೋದು. Flow like water, so I'm going mainstream. I'm going mainstream. Flow. ಥಿಯೇಟ್ರ್ ನೋಡಿ ಎಷ್ಟು ದೊಡ್ಡದಾಗಿದೆ, 1000 ಸೀಟಿಂಗ್ ಅಂತ. ಇದು ಹೆಂಗಿದೆ ನೋಡಿ, ಸೈಕಾಗಿದೆ ಅಪ್ಪ. ಏನಿದೆ ನೋಡಿ ಬ್ರೋ, ಎಲ್ಲ ಹಾಕಿದ್ದಾರೆ ಬ್ರೋ ಸೀಟ್ ನಂಬರ್. ಡಿ ಕ್ಲಾಸ್ 30 to 22. ಅದು 26 20 ನಿಮ್ದು ಡಿನಾ? ಅದೇ ಡಿಫ್ರೆಂಟ್ ಎಲ್ಲ ಅಲ್ಲೇ ಕುತ್ಕೊಂಡು. ಬಾಯ್ ಬ್ರೋ, ನೈಸ್ ಮೀಟಿಂಗ್ ಯು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ನಾನು ತುಂಬ ಖುಷಿ ಆಯ್ತು. ಸೊ ಮೂವಿ ಮುಗಿಸ್ಕೊಂಡು ಬಂದ್ವಿ ಹೊರಗಡೆ ಬಂದು ಸೂಪರಾಗಿತ್ತು, ಸೈಕಾಗಿತ್ತು ಮೂವಿ. ಈಗ ಹೊರಡ್ಬೇಕು ಇನ್ನೇನು. ಸೊ ಮಂಜು ಹತ್ರ ಯಾರೋ ಒಬ್ಬರು ರಿವ್ಯೂ ಕೇಳ್ತಾ ಇದ್ದಾರೆ. ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಸಿನಿಮಾ ತುಂಬ ಚೆನ್ನಾಗಿತ್ತು. ಇವತ್ತಿನ ಡೇ ಅಂತೂ ಸಿಕ್ಕಾಬಟ್ಟೆ ಅನ್ಎಕ್ಸ್ಪೆಕ್ಟೆಡು. ಎಲ್ಲ ಕ್ರೆಡಿಟ್ಸು ಈ ಮನುಷ್ಯನಿಗೆ ಹೋಗಬೇಕು. ಪುಣ್ಯಾತ್ಮ ಲಾಸ್ಟ್ ಮೂಮೆಂಟಲ್ಲಿ ಕರೆದ್ರು, ಹಾಂ ಸರಿ ಬ್ರೋ ಆಯಿತು ಅಂದ್ಕೊಂಡು ನನಗೂ ಇವತ್ತು ಲೀವ್ ಇತ್ತು, ಹಾಗೆ ಬಂದ್ಬಿಟ್ಟೆ. ಬಟ್ ಸಖತ್ ವಿ ಹ್ಯಾಡ್ ಅ ಬಾಂಬ್ ಆ್ಯಕ್ಚುಲಿ. ಬಟ್ ನಾವು ಇವತ್ತು ಟಿಪಿಕಲ್ ಅವ್ರನ್ನ ಮೀಟ್ ಮಾಡಿದ್ದಾಗಲಿ, ಕಿತಾಡಿ ಅವ್ರನ್ನ ಮೀಟ್ ಮಾಡಿದ್ದು, ರೆಡ್ ಪ್ಯಾರಸೈಟ್ನ ಮೀಟ್ ಮಾಡಿದ್ದು, ಅದಾದಮೇಲೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿಜಯ್ ಸರ್ನ ಮೀಟ್ ಮಾಡಿದ್ದು, ಅವ್ರ ಹಾಸ್ಪಿಟಾಲಿಟಿ, ಅವ್ರ ಜೊತೆನೇ ಬಂದು ಇಲ್ಲಿ ಸಿನಿಮಾ ನೋಡಿದ್ದು ಎಲ್ಲ ತುಂಬ ಚೆನ್ನಾಗಿತ್ತು. ನಿಮ್ಗೇನು ಅನಿಸ್ತು ಬ್ರೋ? ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೆಲ್ಲ ಇರುತ್ತೆ ಅಂತ. ನಾನು ಬಂದಿದ್ದು ಜಸ್ಟ್ ಕಿತಾಡಿ ಕಿರಣ್ ಅವ್ರನ್ನ ಕಳಿಸ್ಕೊಡ್ಬೇಕು ಅಂತ. ನಾನು ಸಾಂಗ್ ಎಲ್ಲ ಮಾಡಿದ್ದೆ, ಬರ್ತೀನಿ ಅಂತ ಹೇಳಿದ್ದೆ, ಅದಕ್ಕೆ ಬಂದಿದ್ದೆ. ಬಟ್ ಟಿಪಿಕಲ್ ಅವರು ಇಲ್ಲ ಬನ್ನಿ ವಿಜಯ್ ಸರ್ ಜೊತೆ ಹೋಗೋಣ, ಊಟ ಮಾಡೋಣ ಅಂತ ಕರೆದ್ರು. ಅಲ್ಲಿಗೆ ಹಂಗೆ ಹೋಗಿ ಫುಲ್ ಡೇ ಮುಗಿದು ಆಲ್ಮೋಸ್ಟ್ 10 o'clock ಆಗ್ತಾ ಬರ್ತಾ ಇದೆ. ಮನೆಗೆ ಹೋಗಬೇಕು, ಲೇಟ್ ಆಯಿತು, ಅದಕ್ಕೆ ಹೋಗ್ತಿದ್ದೀವಿ. ಇವತ್ತಿನ ವ್ಲಾಗ್ ಇಷ್ಟೇ ನನ್ನ ಸ್ಟೈಲಲ್ಲಿ. ಇವ್ರ ಸ್ಟೈಲಲ್ಲಿ ಏನು ಹೇಳ್ತಾರೋ ಅದೇ. ಸೊ ಅಷ್ಟೇ, ಇವತ್ತಿಗೆ ಅಷ್ಟೇ. ತುಂಬ ವಿ ಹ್ಯಾಡ್ ಅ ಬಾಂಬ್. ತುಂಬ ವೀಡಿಯೋದು ಲಾಂಗ್ ಆಯಿತು, ಅದಕ್ಕೆ 2 ಪಾರ್ಟ್ ಥರ ಮಾಡಿದೆ. ನಿನಗನ್ನಿಸ್ತು? ನನಗೆ ತುಂಬ ಖುಷಿ ಆಯಿತು. ಆಲ್ಮೋಸ್ಟ್ ಒಂದು ಅರ್ಧ ದಿನ ದುನಿಯಾ ವಿಜಯ್ ಸರ್ ಜೊತೆನೇ ಇದ್ರಿ ನಾವು. ಅವ್ರ ಜೊತೆನೇ ಮೂವಿ ನೋಡಿದ್ದು ತುಂಬ ಖುಷಿ ಆಯಿತು. ಎಸ್, ತುಂಬ ಖುಷಿ ಆಯಿತು. ಮತ್ತೆ ಕ್ರೆಡಿಟ್ಸ್ ಎಲ್ಲ ಕಿಶೋರ್ ಅವ್ರಿಗೆ. ಸೊ ಇವ್ರ ಜೊತೆ ಇನ್ನೊಂದು ಡಿಸ್ಕ್ರಿಪ್ಷನಲ್ಲಿ ಹೋಗ್ಬಿಟ್ಟು ನಾನು ಲಿಂಕ್ ಹಾಕಿರ್ತಾರೆ, ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಬಂದು ಫಾಲೋ ಮಾಡಿ. ಬನ್ನಿ ಜನರೇ, ನಾನೇ ಮಾಡಿರೋದು. ಎಲ್ಲ ಕಡೆ ಅವ್ರದ್ದು ಲಿಂಕ್ ಹಾಕ್ತೀನಿ ನಾನು. ಸೊ 2.4 million ಅವ್ರದ್ದು ರೀಸೆಂಟಾಗಿ ಒಂದು ರೀಲು 2.4 million ನೋಡಿದೆ. ಸೊ ಇವ್ರ ಜೊತೆ ಇನ್ನೊಂದು ಡೆಡಿಕೇಟೆಡ್ ವೀಡಿಯೋ ಮಾಡಬೇಕು, ಆದಷ್ಟು ಬೇಗ ಬರುತ್ತೆ ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸು ನೋಡಿ. ಸೊ ಇವತ್ತಿಗಿಷ್ಟೇ. ನಾವು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್. ಬಾಯ್.